ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಪೂರ್ಣಗೊಂಡ 14 ಗ್ರಾಮದ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗ್ತಾ ಇದೆ. ಡಿಸೆಂಬರ್ ತಿಂಗಳಿನಲ್ಲಿ ನೀರಾವರಿ ಸಚಿವರಿಂದ ಅಧಿಕೃತವಾಗಿ ಚಾಲನೆ ಕೊಡಲಾಗುತ್ತೆ ಅಂತ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಹೇಳಿದ್ದಾರೆ. ಈ ವರ್ಷ ಮಳೆಯ ಅಭಾವದಿಂದಾಗಿ ರೈತರಿಗೆ ತೊಂದರೆಯಾಗದಿರಲಿ ಎಂದು ಟ್ರಯಲ್ ಮಾಡೋದ್ರ ಮೂಲಕ ನೀರು ಹರಿಸಲಾಗ್ತಾ ಇದೆ. ಕಾರಣ ರೈತರು ಪೈಪ್ಲೈನ್ಗಳಿಗೆ ಧಕ್ಕೆಯಾಗದಂತೆ ಸಮಾಧಾನದಿಂದ ನೀರು ಪಡೆಯಬೇಕು ಎಂದಿದ್ದಾರೆ. ಗುತ್ತಿಗೆದಾರ ಅಶೋಕ ಕಪ್ಪಲಗುದ್ದಿ ಹಾಗೂ ಜೆಎನ್ ಶೆಟ್ಟಿ ಗ್ರೂಪ್ ವತಿಯಿಂದ ಶಾಸಕರಿಗೆ ಸತ್ಕರಿಸಿ ಅಭಿನಂದಿಸಲಾಗಿದೆ. ಹಾಗೆಯೇ ಮತಮಕ್ಕನಾಳ ಗ್ರಾಮಕ್ಕೆ ಬೆಳಗಿನ ಜಾವ ಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ಪ್ರಾರಂಭಿಸಿದ ಶಾಸಕರಿಗೆ ಗ್ರಾಮದ ವತಿಯಿಂದ ಆನಂದ ಪಾಟೀಲ್, ರಾಜು ತೆರಣಿ, ಎಸ್ಕೆ ಪಾಟೀಲ್ ಸತ್ಕರಿಸಿದ್ರು. ನಂತರ ಪಂಪ್ ಹೌಸ್ಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ಕೊಡಲಾಗಿದೆ. ಪಂಪ್ ಹೌಸ್ ನಿರ್ಮಿಸಲು ಜಮೀನು ಕೊಟ್ಟ ಬಾಳವ ನಾಯ್ಕ ಇವರಿಗೆ ನಿಖಿಲ್ ಕತ್ತಿ ಕ್ಷೇತ್ರದ ಜನತೆ ಪರವಾಗಿ ಸತ್ಕಾರ ಮಾಡಿದ್ರು. ಇವ್ರು ಹೇಳಾದ್ರು 5 ತಿಂಗಳು ಬೇಕಂತ ಹೇಳಿ ಆದಷ್ಟು ಲಘು ಮಾಡಿ ಕೊಡಾಕ ಎಸಿಗೆ ಮಾತಾಡಿ ಕೊಡ್ತೀವಿ. ಅವರಿಗೆ ನಮಗೆ ಏನಾದ್ರು ಕೇಳ ಕೋರ್ಟ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಕೋರ್ಟ್ ನೀವೇನು ಬೇಡ, ಇಲ್ಲಿ ನಾನು PA AC ಹೋಗೋದು ಇವರೇ ಇರ್ತಾರ. ಇವ್ರ ನಂಬರ್ ತೋರಿ ಇವ್ರು ನಾವು ನಿಮ್ಮ ದೇಶದಿಂದ ನಾವು ಜನ ನೀರು ಕೊಡ್ಲೇತಾನು ಪಡಿ ಅಲ್ಲಿ ಎಲ್ಲಾರು ಸಹಕಾರ ಮಾಡಿದಾಗ ಕೆಲಸ ಆಗುತ್ತೆ. ಹಾಗಾಗಿ ನೀವು ಮಾಡಿದ್ರೆ ನಿಮಗೆ ಧನ್ಯವಾದ ಹೇಳಕ್ಕೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ನಮ್ಮ ತಂದೆಯವರ ಒಂದು ಕನಸ, ನಮ್ಮ ಭಾಗದ 14 ಹಳ್ಳಿ ಜನರ ಕನಸು. ಇವತ್ತು ಅದಕ್ಕೆ ಚಾಲನೆ ಕೊಡ್ತಾ ಇದೀವಿ. ಟ್ರಯಲ್ ರೀತಿಯಲ್ಲಿ ಚಾಲನೆ ಕೊಡ್ತಾ ಇದೀವಿ. ಈ ಪ್ರಾಜೆಕ್ಟನ್ನು ಮಿನಿಸ್ಟರ್ ಬಂದು ಉದ್ಘಾಟನೆ ಮೋಸ್ಟ್ಲಿ ಡಿಸೆಂಬರಲ್ಲಿ ಮಾಡಿಸ್ತೀನಿ. ಡಿಸೆಂಬರ್ ಅಧಿವೇಶನ ನಡೆದಾಗ ಇವತ್ತು ಈ ಟ್ರಯಲ್ ರನ್ ನಡೆಸೋ ಕಾರಣ ಏನಂದ್ರೆ, ಅಥವಾ ಮುಖ್ಯವಾಗಿ 2 ಕಾರಣ. ಒಂದು, ಎಲ್ಲೆಲ್ಲಿ ಪೈಪ್ಲೈನ್ ಇದು ಹೋಗಿದೆ ಅಲ್ಲಿ ಏನು ಡ್ಯಾಮೇಜಸ್ ಅದಾವು ಎಲ್ಲ ರೆಕ್ಟಿಫೈ ಮಾಡೋ ಸಲುವಾಗಿ ಒಂದು ಟ್ರಯಲ್ ರನ್ ನಡೆಸಿದ್ವಿ. ಅದಲ್ಲದೆ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯ ಹಾಗೆ ನಮ್ಮ ಹುಕ್ಕೇರಿಯಲ್ಲಿ ಕೂಡ ಮಳೆ ಕಡಿಮೆ ಆಗೋದ್ರಿಂದ ರೈತರಿಗೆ ಅನುಕೂಲ ಆಗಲಿ ರೀತಿಯಿಂದ ಇವತ್ತು ಈ ಟ್ರಯಲ್ ರನ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಇವತ್ತು 2 ಸ್ಕೀಮ್ಗಳನ್ನು ನಾವು ಟ್ರಯಲ್ ರನ್ಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದರಲ್ಲಿ ಇವತ್ತು ಈಗ ನಾವು ಕೂತ್ ಮಾತಾಡ್ತಿರೋ ಜಾಗದಲ್ಲಿ ಅಡಿಯು ಸಿದ್ದೇಶ್ವರ ಲಿಫ್ಟ್ ಇರಿಗೇಷನ್ ಸ್ಕೀಮು, ಅದರಲ್ಲಿ ಇದು ಟೋಟಲ್ 66.13 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ಆಗಿದೆ. ಅದರಲ್ಲಿ ಟೋಟಲ್ 1200 ಹೆಕ್ಟೇರ್ ಹುಕ್ಕೇರಿ ತಾಲೂಕಿನಲ್ಲಿ ಬರುವಂತ ಒಂದು ಹೆಕ್ಟೇರ್ ಕ್ಷೇತ್ರಕ್ಕೆ ನೀರಾವರಿ ಕೊಡುವುದು ಯೋಜನೆ ಮಾಡಿದ್ದೀವಿ. ಅದಲ್ಲದೆ ಮಧುಮಕ್ಕನಾಳ್ ಅಲ್ಲಿ 30.34 ಹೆಕ್ಟೇರ್, ಹಾಗೆ ಮದೇಳಿ 361.80 ಹೆಕ್ಟೇರ್, ಹಾಗೆ ಶಿರಗಾಂವ್ 167.91 ಹೆಕ್ಟೇರ್, ಹಾಗೆ ನಮ್ಮ ಹುಕ್ಕೇರಿ 498.18 ಹೆಕ್ಟೇರ್, ಹಾಗೂ ರಕ್ಷಿ 43.3 ಹೆಕ್ಟೇರ್ ಅಗ್ರಿಕಲ್ಚರ್ ಜಮೀನಿಗೆ ಈ ನೀರಾವರಿ ತಲುಪಿಸ್ಕೊಡ್ತೇವೆ. ಅದರಲ್ಲೇ ಪ್ರತಿಯೊಂದು ಸರ್ವೆ ನಂಬರ್ ಈ ಏನೇ ಇದೇನ ಏರಿಯಾ ವೈಸ್ ಏನೇನು ಹೇಳಿದೀನಿ ಆ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಒಂದು ಸರ್ವೆ ನಂಬರ್ಗೆ ಒಂದು ಔಟ್ಲೆಟ್ ಕೊಟ್ಟಿದ್ವಿ. ರೈತರು ಯಾವಾಗ ಬೇಕಾವಾಗ ನೀರು ಬಿಡ್ಕೋಬಹುದು, ಯಾವಾಗ ಬೇಡವ್ರಿಗೆ ಅರ್ಧ ಲಾಕ್ ಮಾಡೋ ಸಿಸ್ಟಮ್ ಐತಿ. ಅದಕ್ಕೆ ನಾ ಈ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ನೀರು ಕೊಡೋ ಜವಾಬ್ದಾರಿ ನಮ್ಮದ, ನಮ್ಮ ಸರ್ಕಾರಿ ಆಡಳಿತ ಐತಿ. ನಾವು ಮಾಡ್ತೇವೆ. ತಾವು ಗಡಬಡಿಸಿ ಪೈಪ್ ಹೊಡಿಯೋದ, ನನ್ನ ಹೊಲಕ್ಕೆ ಹಚ್ಚಬೇಕು, ನಿಂದ ಕಡಿಮೆ ಹೋಗ್ಲಿ, ಈ ವಿಚಾರ ನೀವು ತೆಗೀರಿ. ಎಲ್ಲರಿಗೂ ನೀರು ಕೊಡುವ ವ್ಯವಸ್ಥೆ ನಾವು ಮಾಡ್ತೀವಿ. ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ 22+11 ಕೆರೆ ತುಂಬು ಯೋಜನೆ ಕೂಡ ಹೋದ 15 ದಿವಸದಿಂದ ಚಾಲನೆ ಕೊಟ್ಟಿದ್ದೀವಿ. ಅದಲ್ಲದೆ ನಮ್ಮ 19 ಕೆರೆ ತುಂಬು ಯೋಜನೆಗೆ ಕೂಡ ಚಾಲನೆ ಕೊಟ್ಟಿದ್ವಿ. ಕೊಟಬಾಗಿ ಯಾತ್ ನೀರಾವರಿ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗುವಂಗೆ ಕೊಟಬಾಗಿ ಯಾತ್ ನೀರಾವರಿ ಕೂಡ ಚಾಲನೆ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಅಡಿಯು ಸಿದ್ದೇಶ್ವರ್ಗೂ ಕೂಡ ನಾವು ಚಾಲನೆ ಕೊಟ್ಟಿದ್ದೀವಿ. 40 ಲಕ್ಷ ವೆಚ್ಚದಲ್ಲಿ ಆದಂತ ಕಾಮಗಾರಿ ನಮ್ಮ ತಂದೆಯವರು ಇದು ತಂದಂತ ಸ್ಕೀಮು. ಇದು ಹಳೆ ಸರ್ಕಾರ ಅಂದ್ರೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾತಿ ಪಡೆದಿತ್ತು. ಕರೆ ಅಂದ್ರೆ ಯಾವ್ದೋ ಕಾರಣಕ್ಕೆ ನಮ್ಮ ತಂದೆಯವರು ಇದನ್ನ ಪೂಜಾ ಮಾಡಕ್ ಆಗ್ಲಿಲ್ಲ. ಆದ್ರೂ ಕೂಡ ನಮ್ಮ ಕ್ಷೇತ್ರ ಹಿರಿಯರ ಆಶೀರ್ವಾದ, ತಮ್ಮೆಲ್ಲರೂ ಆಶೀರ್ವಾದ ಮುಖಾಂತರ ನಾವು ಅದಕ್ಕೆ ಭೂಮಿ ಪೂಜಾ ಮಾಡಿವಿ. ನಾವ ಕೂಡ ಇವತ್ತು ಇದನ್ನ ಈ 2 ಸ್ಕೀಮ್ಗಳಿಗೆ ಚಾಲನೆ ಕೊಟ್ಟಿದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರಿಗೆ ನಾನು ಧನ್ಯವಾದ ಹೇಳಿ, ಮತ್ತು ಬರೋ ದಿವಸದಲ್ಲಿ ಎಲ್ಲಾ ರೈತರಿಗೆ ನಾವು ನೀರು ಪೂರೈಕೆ ಮಾಡ್ತೀವಿ. ಯಾರು ಗಡಬಡಿಸಬೇಡ್ರಿ. ಮಳೆ ಆಗಿಲ್ಲ ಗೊತ್ತೈತಿ, ಅದರ ಸಲುವಾಗಿ ಟ್ರಯಲ್ ರನ್ ಅನ್ನ ನಾವು ಕೊಡ್ತಾ ಇದೀವಿ. ನೀವು ನೀರನ್ನ
ಚಲೋತೆಗೆ ಉಪಯೋಗಿಸಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ ಈ ಸಂದರ್ಭದಲ್ಲಿ ನೀರಾವರಿ ಅಧಿಕಾರಿಗಳು ಆದ ಎಸ್ಎಸ್ ಗುಡ್ಡಕಾಯ್, ಸಂತೋಷ್ ಜಾಗನೂರಿ, ಮುಖಂಡರು ಆದ ಸತ್ಯಪ್ಪ ನಾಯ್ಕ, ಗುರುಕುಲಕರ್ಣಿ, ಶೀತಲ ಬ್ಯಾಳಿ, ಕಲಗೌಡ ಪಾಟೀಲ್, ರಾಜು ಮುನ್ನೋಳಿ, ಪವಣ್ಣ ಪಾಟೀಲ್, ಮಗಿಪ್ಪ ದೇಸಾಯಿ, ಟಿಡಿ ಪಾಟೀಲ್, ಧನಂಜಯ್ ಪಾಟೀಲ್, ಶ್ರೀಶೈಲ ಮಠಪತಿ, ಶಿವನಗೌಡ ಮಧ್ವಾಲ, ಹುಸೇನ್ ಮುಲ್ಲಾ, ಪರಪ್ಪ ದೇಸಾಯಿ, ಸದಾಬಾಗಿ ಮೊದಲಾದವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.